ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವಣ್ಣನ ನಾಡು, ಶರಣರ ನಾಡು, ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ 150 ಕೋಟಿ ಭಾರತೀಯರಿಗೆ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಈ ದೇಶದಲ್ಲಿ ದೇವರ ಕಲ್ಪನೆ ಬಗ್ಗೆ ಎಷ್ಟು ಕಸ ತುಂಬಿದರೆಂಬುದು ಈ ವಚನದ ಮೂಲಕ ನಾವು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ, ಗ್ರಾಮ ಮಧ್ಯದಲ್ಲಿ, ಚೌಪಥ ಪಟ್ಟಣ ಪ್ರವೇಶದಲ್ಲಿ, ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ, ಕರೆ ಎಮ್ಮೆ ಹಸುಗೂಸು ಬಸೂರಿ ಬಾಣಂತಿ ಕುಮಾರಿ ಕೊಡಗು ಶಂಭುವರ, ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ 100 ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವಂಗೆ ಶರಣೆಂಬುವುದು ಒಂದೇ ದಡಿ ಸಾಲದೆ. ಈ ವಚನದ ಅರ್ಥ ಗೊತ್ತಾಗೋದಿಲ್ವಾ ಇವರಿಗೆ? ಮಹಾಜ್ಞಾನಿಗಳು आशीर्वाद ಕೊಡ್ತಕ್ಕಂಥವ್ರು. इस वचन का भावार्थ क्या होता है? इस भारत देश के अंदर, इडीी दुनिया के अंदर, ये भारत देश के अंदर जितना भगवान के नाम पर लूटे जा रहे हैं ना, कदम कदम पे भगवान, यहाँ भगवान वहाँ भगवान, चौरस्ते पे भगवान, कमांड के ऊपर उनका नाम, सब तरफ उनका नाम वहीवल कर लिया. ये होता है ना. ಎಲ್ಲಿ ನೋಡಿದಲ್ಲಿ ದೇವ್, ಒಂದು ಹಾಳಿ ಬಾವಿ ಇದ್ರೆ ಅಲ್ಲೊಂದು ಮಾಡಿದ ಒಂದು ದೇವ್, ಒಂದು ಹೂವಿನ ಗಿಡ ನಾಡ್ದಂದ್ರೆ ಅಲ್ಲೊಂದು ದೇವ್. ಬಸವಣ್ಣನವರು ಹೇಳುತ್ತಾರೆ, ನಮ್ಮ ಎಲ್ಲವನ್ನ ಬಿಟ್ಟು, ಈ ಜಡ ವಸ್ತುಗಳ ಬೆನ್ನು ಹತ್ತುವುದನ್ನು ಬಿಟ್ಟು, ಇಡೀ ಬ್ರಹ್ಮಾಂಡದ ಒಂದು ಚೇತನ ಜ್ಞಾನ ಶಕ್ತಿ ಏನಿದೆಯಲ್ಲ, ಎಲ್ಲ ಗಿಡ ಮರ ಪ್ರಾಣಿ ಪಕ್ಷಿ ಮಾನವ ನದಿಗಳು ಸಮುದ್ರಗಳು, ಇಡೀ ಬ್ರಹ್ಮಾಂಡವೇ ತಿರುಗ್ತಾ ಇದೆ ಹಗಲು ರಾತ್ರಿ. ಇಂತಹ ಒಂದು ಒಡೆಯನ ಚೇತನ ಜ್ಞಾನ ಶಕ್ತಿ ನಮ್ಮ ನಿಮ್ಮ ಎಲ್ಲರ ಒಳಗೆ ಇದೆ. ಅದಕ್ಕೆ ಹೇಳುತ್ತಾರೆ ಬಸವಣ್ಣನವರು, ಜಂಗಮವೇ ಲಿಂಗ, ಲಿಂಗವೇ ಜಂಗಮ. ಜಂಗಮ ಅಂದರೆ ಯಾವುದೇ ಒಂದು ವಿಶೇಷ ಜಾತಿ ಅಲ್ಲವೇ ಅಲ್ಲ. ಚರ್ಚೆ ಮಾಡೋಣ ಬನ್ನಿ ವಚನಗಳ ಮೂಲಕ. ಜಂಗಮವೆಂದರೆ ಜೀವ, ಎಲ್ಲರಲ್ಲಿ ಒಂದೇ ಜೀವ ಇದೆ, ಪ್ರಾಣಿ ಪಕ್ಷಿಗಳೆಲ್ಲ ಕೂಡ. ಅದಕ್ಕೆ ಹೇಳುತ್ತಾರೆ ಬಸವಣ್ಣನವರು, ದಯವಿಲ್ಲದ ಧರ್ಮ ಅದು ಯಾವ ದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಹೇಳಿದ್ರಲ್ಲ, ಅರ್ಥವಾಗೋದಿಲ್ವಾ? ಪನೋತಿ ನೋಡಿದ್ರಲ್ಲ, ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂದರೆ ಬಸವಣ್ಣನ ತತ್ವ ಹಾಳು ಮಾಡಿಸಲೋಗಿ ಅಂತ ಪ್ರಾರಂಭ ಆಯ್ತಲ್ಲ, ಅವತ್ತಿನ ನಡೆದನೇ ಶನಿ ಹತ್ತು ಬಿಡ್ತು. ನಾವೆಲ್ಲ ಕಡೆ ನೋಡಿ, ಎಲ್ಲಿ ಮಳೆ ಇಲ್ಲ, ಎಲ್ಲಿ ಬೆಳೆ ಇಲ್ಲ. ಪಾಪ ಒಕ್ಕಲಿಗರೆಲ್ಲ ಸ್ವಲ್ಪ ಮಳೆ ಬಂದರೆ ಬಿತ್ತಿ ಇಷ್ಟಿಷ್ಟು ಮೊಳಕೆ ಬಂದಿವೆ, ಎಲ್ಲ ಒಣಗಿ ಹೋಗ್ತಾ ಇವೆ. ನಾ ಅವತ್ತೇ ಹೇಳಿದೆ, ಈ ಮೋಸದ ಜಾಲ ಏನು ಎಲ್ಲ ಕಡೆ ಹರಡಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಲ್ಲ. ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಪ್ರಕೃತಿ ಧರ್ಮವಿದೆಯಲ್ಲ, ಪ್ರಕೃತಿಯ ಧರ್ಮವಿದೆ. ಆ ಪ್ರಕೃತಿಯ ಧರ್ಮಕ್ಕೆ ವಿರೋಧ ಮಾಡಿರುವುದರಿಂದಲೇ ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲರೂ ಪರೇಶಾನ್ ಆಗಿದೆವು. ಇಂತಹ ಒಂದು ಅಜ್ಞಾನಿಗಳನ್ನು ಎಲ್ಲಿವರೆಗೆ ಜನ ಅರ್ಥ ಮಾಡಿಕೊಂಡು, ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಇಂತಹಗಳನ್ನು ಬಿಡುವುದಿಲ್ಲವೋ ಅಲ್ಲಿವರೆಗೆ ಯಾರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗುವುದಿಲ್ಲ. ಇವತ್ತೇ ಬರೆದಿಟ್ಕೊಳ್ಳಿ ನೀವು.
ನಮ್ಮಿಂದ ಏನೇ ತಪ್ಪಾಗ್ತಿರ್ಬೋದು, ನಾನು ಒಪ್ಕೊಳ್ತೀನಿ. ಆದರೆ ನಮಗೆ ಬೇಕಾಗಿರೋದು ಬಸವ ಮಂಟಪಗಳು, ಅನುಭವ ಮಂಟಪಗಳು, ಶರಣರ ಸಂಘ ಅಷ್ಟೇ. ಮತ್ತು ನಮ್ಮ ಅರಿವೇ ನಮಗೆ ಗುರು, ನಮ್ಮ ದೇಹವೇ ನಮಗೆ ದೇವಸ್ಥಾನ, ಕಾಯಕವೇ ಕೈಲಾಸ ಎಂದು ನಂಬಿದ ನಮ್ಮ ಶರಣರು ಸರಳ ಜೀವನ ಕೊಟ್ಟಿದ್ರಲ್ಲ. ಆದ್ದರಿಂದ ಈ ದೇಶದ ಉಳಿತಕ್ಕಾಗಿ, ಎಲ್ಲರ ಪ್ರಗತಿಗಾಗಿ ಈ ಅಜ್ಞಾನದ ಕಸ ಒಂದು ವೇಳೆ ನಾವು ತೆಗೆದು ಬೀಟಲಾರದೆ ಹೋದರೆ ಎಲ್ಲರಿಗೆ ಇಲ್ಲಿ ಜಾತೀಯತೆ, ಮೇಲು ಕೀಳು, ಭೇದ ಭಾವ, ಅನೇಕ ರೋಗಗಳು, ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥದ್ದು, ದೇಶದಲ್ಲಿ ಜಾತಿ ಭೇದ ಮೇಲೆ ಜಗಳಗಳು, ದೇವರ ಹೆಸರ ಮೇಲೆ ಜಗಳ, ಎಲ್ಲವೂ ಕೂಡ ಈ ಮನುವಾದಿಗಳ ಸೃಷ್ಟಿಯಿಂದ ಆಗಿದೆ. ಅರ್ಥ ಮಾಡಿಕೊಳ್ಳಿರಣ್ಣ. ಯಾರ್ದು ಏನೋ ಸ್ವಲ್ಪ ಆಶೆಗಾಗಿ ಅಂಥ ದೇಶದ್ರೋಹಿಗಳು ಬೆನ್ನು ಹತ್ತು ಹೋಗಬೇಡಿರಿ ಎಂದು ನಾನು ವಿನಂತಿಸಿಕೊಳ್ಳುತ್ತಾ, ಈ ಬಸವಣ್ಣನವರ ವಚನದೊಂದಿಗೆ ಇದರಲ್ಲಿರ್ತಕ್ಕಂಥ ಭಾವನೆಗಳನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಿರಣ್ಣ. ಮಣ್ಣು ಬಿಟ್ಟು ಮಡಿಕೆಲ್ಲ, ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ. ಎಂತಹ ಏನೇ ಬರಲಿ, ಮನುಷ್ಯನ ಕೈಲಿಂದ ಮಾಡಿರ್ತಕ್ಕಂತಹ ಯಾವುದೇ ಮೂರ್ತಿಯಲ್ಲಿ ನಮಗೆ ಯಾರಿಗೂ ಕೂಡ ದೇವರು ಸಿಗಲು ಸಾಧ್ಯವೇ ಇಲ್ಲ. ನಾನು ಬಸವಣ್ಣನವರ ಮತ್ತು ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರ, ಇವರನ್ನು ನಾವು ಧರ್ಮದ ಗುರುಗಳು, ಮಹಾನ್ ಶ್ರೇಷ್ಠ ಗುರುಗಳು, ದೇವರ ಸಮಾನಾಗಿ ಕಾಣ್ತೇವೆ ಹೊರತಾಗಿ ಒಂದು ಸಲ ಭಾವುಕಾಗಿ. ಆದರೆ ಅವರಲ್ಲಿಯೇ ದೇವರಿದ್ದಾನಂಥೇಳಿ ನಮ್ಮ ಶರಣರು ನಮಗೆ ಹೇಳಿಲ್ಲ. ಮತ್ತು ನಾವು ಕೂಡ ನಮ್ಮ ಇಷ್ಟಲಿಂಗದ ಮೂಲಕ ಅಂತರಂಗದ ದೇವನ ಜೊತೆ ಶರಣರು ಹೇಳಿದಂತೆ ನಾವು ಅವರ ದಾರಿಯಲ್ಲಿ ಹೋದರೆ ಮಾತ್ರ ನಮ್ಮೆಲ್ಲರಿಗೂ ಮಳೆ, ಬೆಳೆ, ಗಾಳಿ, ಬೆಳಕು, ಈ ಪ್ರಕೃತಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆಯಾದರೆ ವಚನಗಳೆಂದರೆ ಸೂರ್ಯನ ಬೆಳಕಿದ್ದಂತೆ, ವಚನಗಳೆಂದರೆ ಜಗತ್ತಿನ ಮಾನವರೆಲ್ಲರೂ ಒಪ್ಪುವಂತೆ, ಯಾರು ಕೂಡ ಇದಕ್ಕೆ ಸುಳ್ಳೆಂದು ಹೇಳಲು ಸಾಧ್ಯವೇ ಇಲ್ಲ. ಹಿಂದೂ ಮುಂದೆ ಹೇಳ್ತಿರ್ಬೋದು, 1,00,000 ಜನರು ಸೇರಿಸಿ ಕಲ್ಯಾಣದಲ್ಲಿ ಇಂಥ ವಚನಗಳ ಬಗ್ಗೆ ಚರ್ಚೆ ಮಾಡೋಣ ಎಂದು ನಾನು ಕನಿಷ್ಠ ಪಕ್ಷ 15 ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಎಷ್ಟು ದಿವಸ ಬದುಕ್ತೀವಪ್ಪ ಸುಳ್ಳು ಹೇಳಿ, ಜನರಿಗೆ ಮೋಸ ಮಾಡಿ, ನಮ್ಮ ಮನೆ ಮಕ್ಕಳಿಗೆ, ನಮ್ಮ ಕುಟುಂಬದವ್ರಿಗೆ ಮೋಸ ಮಾಡ್ತೀರಾ? ನಿಮ್ಮ ಕುಟುಂಬ ಎಷ್ಟು ನಿಮಗೆ ಬೇಕಲ್ಲ ಅಷ್ಟು ಇನ್ನೊಬ್ರಿಗೆ ಬೇಕಾಗಿಲ್ಲ ಪಾಪ. ಅವ್ರದ್ದೆಲ್ಲ ದುಡ್ಡು ಲೂಟಿ ಮಾಡಿರಲ್ಲಪ್ಪ. ಎಷ್ಟು ಗುಡಿಗಳವ, ದೊಡ್ಡ ದೊಡ್ಡ ಗುಡಿಗಳು ಭಾರತ ದೇಶದಾಗ, ಅವೆಲ್ಲ ದುಡ್ಡುಗಳು ಕೂಡ ಇದೇ. ಈಗ ರಾಮನ ಮಂದಿರದ ಹೆಂಗೆ ಲೂಟಿ ಆಗಿದೆಯಲ್ಲ, ಹಂಗೇ ನಡೀತಾ ಇದೆ. ಈಗ ಮಾತ್ರ ಅದು ಬಯಲಿಗೆ ಬಿದ್ದಿದೆ, ಎಲ್ಲ ಕಡೆ ಫುಲ್ ನಡೀತಾ ಇದೆ. ಯಾಕಂದರೆ ಬಸವಣ್ಣನ ಹೇಳ್ತಾರೆ, ಅವರು ಅಲ್ಲೇ ದೇವರಿದ್ದಾನಂತೇಳಿ ಮುಗ್ಧ ಜನರಿಗೆ ಇವ್ರು ಸುಳ್ಳು ಹೇಳ್ಯಾರಲ್ಲ ಎಲ್ಲರೂ. ಅದ್ರ ಸಲುವಾಗಿ ಅಲ್ಲಿ ಹೋದರು, ಅವ್ರದ್ದು ಏನೋ ಗಲ್ಲ ಪಡ್ಕೊಂಡು ನಮ್ಮ ತಪ್ಪು ಕ್ಷಮ ಮಾಡಿರಿ, ನಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿ ಹತ್ತಲಿ, ನಮ್ಮ ಮಗಳ ಮದುವೆ ಆಗಲಿ, ಇವೆಲ್ಲ ಬೇಡಿಕೆಗಳು ಇಟ್ಕೊಳ್ತಾರೆ. ಇವ್ರು ಹೇಳ್ತಾರೆ ಕೆಲವರು, ಹಿಂಗೆ ಬೇಡ್ಕೊರಿ ನಿಮ್ಗಲ್ಲಿ ಆಗ್ತದೆ. ಇದು ಆಗ್ತದೆ, ಸಾಧ್ಯ ಇದೆನಾ? ನಮ್ಮ ನಡವಳಿಕೆ, ನಮ್ಮ ವಿಚಾರಾಚಾರಗಳು ಮತ್ತು ನಮ್ಮ ಪ್ರಗತಿ, ನಾವು ಓದೋದು ಬರೆಯೋದು, ನಾವು ಎಲ್ಲಿವರೆಗೆ ನಾವು ಕಷ್ಟಪಟ್ಟು ದುಡಿಯೋದಿಲ್ಲವೋ ಅಲ್ಲಿವರೆಗೆ ನಮಗೆ ಏನೂ ಸಿಗುವುದಿಲ್ಲ. ಒಂದು ವೇಳೆ ಸಿಗಬೇಕಾದ್ರೆ ಅವ್ರ ಥರ ಕಳ್ಳತನ ಮಾಡಬೇಕಾಗುತ್ತದೆ. ಮೂಢ ರೂಢಿ ಜನರ ತಲೆಯಲ್ಲಿ ಹಾಕಿ ಸುಳ್ಳು ಗೊಳ್ಳು ಪೊಳ್ಳು ಹೇಳಿ ಮಾಡಬೇಕಾಗ್ತದೆ. ಆ ರೀತಿ ಎಲ್ಲಿವರೆಗೆ ನಡೀತದೆ ಹೇಳಿ ನೋಡೋಣ. ಸುಳ್ಳು ಗೊಳ್ಳು ಪೊಳ್ಳು ನಾವು ಜನರಿಗೆ ಮೋಸ ಮಾಡಿ ಎಷ್ಟು ದಿವಸ ಬದುಕ್ತೀರಪ್ಪ? ಒಂದಿಲ್ಲ ಒಂದು ಸಿಕ್ಕಿಕೊಳ್ಳೋದಂತ ಗ್ಯಾರಂಟಿನೇ. ಯಾಕೆಂದರೆ ಇದು ಬಸವ ಯುಗವಿದೆ, ಏನು ಬಸವಣ್ಣನವರ ಶರಣರ ಈಗ ಪ್ರಾರಂಭವಾಗಿದೆ ಎಂದು ಹೇಳ್ತಾ, ನೀವೆಲ್ಲರೂ ಕೂಡ ಬದಲಾವಣೆ ಆಗಿರಿ. ಯಾಕೆಂದರೆ ಕೆಲವರು ಗೊತ್ತಿರಲಾರ್ದಕ್ಕೆ ಏನೇನೋ ತಪ್ಪು ಮಾಡ್ತೀವಿ, ಇಲ್ಲಂತಲ್ಲ. ಆದರೆ ತಪ್ಪುಗಳನ್ನು ತಿದ್ದಿಕೊಂಡು ಬದಲಾವಣೆ ಆಗೋದಂದರೆ ನಿಜವಾಗಿರ್ತಕ್ಕಂತಹ ನೀವೆಲ್ಲರೂ ಮಹಾತ್ಮರಾಗುತ್ತೀರಿ. ಮತ್ತು ಜೀವನದಲ್ಲಿ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸತ್ಯ ಶರಣರ ವಿಚಾರವನ್ನು ತಿಳಿದುಕೊಂಡು ನಾವು ಎಂದಾದರೂ ಹೋಗಲಿ ಪರವಾಗಿಲ್ಲ, ಅವತ್ತು ನಾವು ಸಂತೋಷದಿಂದ ಹೋಗಬಹುದು ಎಂದು ಹೇಳುತ್ತಾ, 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ವಿನಂತಿಸಿಕೊಳ್ಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಶರಣು.